ಚಿಕ್ಕಮ್ಮ ಇವರು ಮೊದಲನೇ ಚಿಕ್ಕಮ್ಮ, ಇವರು ಎರಡನೇ ಚಿಕ್ಕಮ್ಮ, ನಮ್ಮಮ್ಮ ದೊಡ್ಡವರು, ರೂಪೇಶ್ ಹಾಕಿದ್ರು 4 ಜನ ಲಾಸ್ಟ್. ನಮ್ಮಮ್ಮ ದೊಡ್ಡವರು, ಇವ್ರು ಎರಡನೇವರು, ಮೂರನೇವರು, ರೂಪೇಶ್ ಆಗ್ತಿರೋದು ಚಿಕ್ಕಮ್ಮ 4 ಜನ. ನಮ್ಮ ಬೇಬಿ ಆಂಟಿ ಅವರು ಬಿಸಿ ಬೇಬಿ ಆಂಟಿ ನಮ್ಮ ಮುಂದೆ ಇವ್ರದ್ದು ಎಲ್ಲ ಒಂದೇ ಊರು ಚಲಹಳ್ಳಿ. ನಮ್ಮ ಆಂಟಿ ಮನೆ ಫಂಕ್ಷನ್ಗೆ ಮೀಟ್ ಆಗಿದ್ದೀವಿ. ಓಕೆ, ಬೆಳಗ್ಗೆಗೂ ಸಿಗ್ತೀವಿ. ಬೆಳಗ್ಗೆ ಬೇರೆ ಔಟ್ಫಿಟ್ಟು. ಗಾಯ್ಸ್, ಟೈಮ್ ಬಂದು 8:30. ನಾವು ಬಂದಿದ್ದು ಎಷ್ಟು ಗಂಟೆ ಉಷಿತಾ? 6 ಗಂಟೆ. ಗೈಸ್, ವಿ ಕೇಮ್ ಅಟ್ 6 o'clock. ಮತ್ತೆ ಇವಾಗ ಟೈಮ್ ಬಂದು 8:30 ಸ್ಟಾರ್ಟ್ ಆಗಿದೆ. 8:30 ಸ್ಟಾರ್ಟ್ ಆಗಿದೆ. ಸೊ ಪೂಜೆಗೆ ಮಾತ್ರ ಇನ್ನ ಅಂದರೆ ಪೂಜೆ ಕೂತಿಲ್ಲ, ಇವಾಗ ಕೂತ್ಕೊಂಡ್ರೆ ಐ ಥಿಂಕ್ ಸೊ. ನಾವು ಊಟಕ್ಕೆ ಹೋಗ್ತೀವಿ, ಊಟ ಮುಗಿಸ್ಬಿಟ್ಟು ಆಮೇಲೆ ಇಟ್ಟು ಪೂಜೆ ಅಷ್ಟೇ. ಗೊತ್ತಲ್ಲ ಗೈಸ್, ಫಂಕ್ಷನ್ಸ್ ಅಂದರೆ ಗರ್ಲ್ಸ್ಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೆ ಸ್ವಲ್ಪ ಲೇಟಾಗಿದೆ. ಆ್ಯಂಡ್ ಅಷ್ಟರಲ್ಲಿ ನಾವು ಎಲ್ಲರೂ ಮಾತಾಡಿಸಿ ಫೋಟೋಸ್ ತೆಗೆಸ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ನಾನು ಟವಲ್ ಅಂತ ಇದ್ದೀನಿ, ನನ್ನ ತುಪ್ಪಟ. ಸೊ ಗೈಸ್ ಅಷ್ಟೇ. ಈಗ ನಮ್ಮ ಮಾಮವ್ರು ಬರ್ತಾ ಇದ್ದಾರೆ ಆನ್ ದ ವೇ. ಹೋಗೋಕ್ಕಾಗ್ತಾಯಿಲ್ಲ ಬಿಕಾಸ್ ಮಳೆ ಬರ್ತಾ ಇದೆ. ಸೊ ಕ್ಯಾಬ್ ಬುಕ್ ಮಾಡ್ತಿದ್ವಿ, ಕ್ಯಾಬು ಬುಕ್ ಆಗ್ತಾಯಿಲ್ಲ. ಇಟ್ಸ್ ಲೈಕ್ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನೋಡೋಣ, ನಮ್ಮ ಬುಜ್ಜಿ ಬರ್ತಾರೆ, ನಮ್ಮ ಬುಜ್ಜಿ ಬಂದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಗೈಸ್, ಇದು ನೆನ್ನೆ ಮೆಹಂದಿ ಹಾಕ್ಸ್ಕೊಂಡು ಬಂದೆ ನಾನು. ಸಿ ಎಲಿಫೆಂಟ್ ಸಕ್ಕಲ ಹಾಕಿದ್ದಾರೆ, ಇಲ್ಲಿ ಕಾಣಿಸ್ತೈತೆ ನೋಡಿ. ಆ್ಯಂಡ್ ಮೈ ನೇಲ್ಸ್, ದಿಸ್ ಈಸ್ ಮೈ ನೇಲ್ಸ್. ಇವಳು ನೇಲ್ಸ್ ನೋಡಿ, ಇವಳು ಸ್ಟಿಕ್ ಆನ್ ನೇಲ್ಸ್ ಹಾಕ್ತಾಳೆ ಬಿಕಾಸ್ ಶೀ ಸ್ಟಿಲ್ 10th ಸ್ಟ್ಯಾಂಡರ್ಡ್. ಅದಕ್ಕೆ ನಾನು ಒರಿಜಿನಲ್ ನೇಲ್ಸ್ ಹಾಕ್ಸ್ಕೊಡಿದ್ದೆ. ಅದು ಬ್ಲರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಟ್ಯಾಪ್ ಮಾಡು. ನಾನು ಒರಿಜಿನಲ್ ನೇಲ್ಸ್ ಹಾಕ್ಸಿರೋದು ಗೈಸ್, ಇದು ನಾನು ಒರಿಜಿನಲ್ಲು. ಸೊ ಅಷ್ಟೇ ಗೈಸ್, ಅದಕ್ಕೆ ಅಪ್ಡೇಟು. ಆಮೇಲೆ ಮತ್ತೆ ಸಿಗ್ತೀವಿ ಪೂಜೆ ಸ್ಟಾರ್ಟ್ ಆದಮೇಲೆ ತೋರಿಸ್ತೀನಿ. ಆಮೇಲೆ ಅದಕ್ಕಿಂತ ಮುಂಚೆ ಶಾರ್ಟ್ಸ್ ಎಲ್ಲ ಬರ್ತಾ ಇರುತ್ತೆ, ನೀವು ನೋಡಿರ್ತೀರಾ. ಒಂದೊಂದು ಶಾರ್ಟ್ಸ್ ಹಾಕ್ತೀನಿ ಬಿಕಾಸ್ ವಾಯ್ಸ್ ಕೇಳಿಸಲ್ಲ. ಸೊ ಅದಕ್ಕೆ ಬಾಯ್. ಆ್ಯಂಡ್ ಇವಳ್ದು ವ್ಲಾಗ್ ಬರ್ತಿದೆ, ಸೊ ಯು ಕ್ಯಾನ್ ಚೆಕ್ ಔಟ್. ಗಿಫ್ಟ್ಸ್ ಎಲ್ಲ ಕೊಡೋಕ್ಕೆ ಜೋನ್ಸ್ ಇಟ್ಟಿದ್ದಾರೆ. ಎಲ್ಲ ಆಮೇಲೆ ಕೊಡ್ತಾರೆ ಅನಿಸುತ್ತೆ. ಪೂಜೆ ನಡೀತಾ ಇದೆ ನೋಡಿ. ಲೇಡೀಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಕೂತಿದ್ದಾರೆ, ಏನು ಮಾಡ್ತಾರೆ ಸುಮ್ಮನೆ ವೆಯ್ಟ್. ಎಷ್ಟೊತ್ತಾಯ್ತು? ಪೂಜೆ ಆಯ್ತಾ? ಕೂತಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿ ಗೈಸ್. ಈಗ ಆಲ್ಮೋಸ್ಟ್ ಟೈಮು 8:45 ಸ್ಟಾರ್ಟ್ ಆಗಿದೆ. ಅಷ್ಟು ಊಟ ಪೂಜೆ ಆಗಿದೆ. ಗೈಸ್, ಎಲ್ಲರೂ ಫೋಟೋ ಎತ್ಕೊಂಡು. ಓ ಪುಚ್ಚಿ ಬಂದ. ಹಾಯ್. ವಾಟ್ ಅ ಸರ್ಪ್ರೈಸ್. ಏನಪ್ಪ ಕೈಗಳಲ್ಲಿ ಉಂಗುರ ನೋಡು, ವಾಚ್ ನೋಡು. ಅಯ್ಯೋ, ಒಂದು ಆಶೀರ್ವಾದ 1,000 ಕೋಟಿ ಬೇಕು. ಅಲ್ಲಿಂದ ಮದುವೆ ಅವನೇ ಮಾಡಿಲ್ಲ ಗೈಸ್. ಸಕ್ಕತ್ತಾಗಿ ಒಟ್ಟಿಗೆ ಬಂದಿದ್ದಾರೆ. ಇವಾಗ ನಮ್ಮ ಜ್ಯೋತಿಗೆ ಒಂದು ಮದುವೆ ಇತ್ತು, ಮದುವೆ ಮುಗಿಸ್ಕೊಂಡು ಬಂದಿದ್ದಾರೆ. ಚಿಕ್ಕಮ್ಮ ಮನೆಯಲ್ಲ, ಇದು ಚಿಕ್ಕಮ್ಮ ಅಲ್ಲ, ಇದು ಚಿಕ್ಕಮ್ಮ ಮನೆ ನಿಮಗೆ. ಗೈಸ್, ನಾವೆಲ್ಲ ಇಲ್ಲಿದ್ದೀವಿ. ಅಲ್ಲಿ ಪೂಜೆ ನಡೀತಾ ಇದೆ. ಆಯ್ತಾ ಆಂಟಿ ಪೂಜೆ? ಪೂಜೆ ಆಯ್ತಾ? ಅರ್ಧ. ಇವಾಗ ಹೋಮ ಮಾಡ್ಬೇಕಾ? ಸೇವ
ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮ. ಊಟಕ್ಕೆ ನೋಡಿ ಅಲ್ಲಿದೆ, ಅಲ್ಲಿ ಹೋಗ್ಬೇಕೀಗ ನಾವು. ಗೈಸ್ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇದು ಕೆಳಗಡೆ ಫ್ಲೋರು, ಇಲ್ಲಿ ನಮ್ಮ ಶಶಿದು ಆಫೀಸ್ ಇದೆ ಒಳಗೆ, ಆ್ಯಂಡ್ ಅಲ್ಲೊಂದು ರೂಮ್ ಇದೆ. ಸೊ ದಿಸ್ ಈಸ್ ಆಲ್ ಪಾರ್ಕಿಂಗ್ ಏರಿಯಾ. ಸೊ ಊಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ಗೈಸ್ ಊಟಕ್ಕೆ ಕೂತಿದ್ದೀವಿ, ನಮ್ಮದೇ ಲಾಸ್ಟ್ ಪಂಕ್ತಿ. ಅಂದರೆ ಮನೆಯವರು ಆಂಟಿ ಅಂಕಲ್ ಬಿಟ್ಟರೆ ನಾವೇ ಇರೋದು, ಇದೆಲ್ಲ ಆಯಿತು ನೋಡಿ. ಇಲ್ಲೆಲ್ಲ ಕೂತಿದ್ದೀವಿ, ಇದ್ದೀವಿ, ಅಲ್ಲೆಲ್ಲ ಊಟ ಮಾಡಿ ಅಲ್ಲಿ ಕೂತಿದ್ದಾರೆ ನೋಡಿ, ಖಾಲಿ 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 ಖಾಲಿ. ಸೊ ಏನೇನು ಮೆನ್ಯೂ ಅಂತ ನಾನು ತೋರಿಸ್ತೀನಿ. ನೀಟ್ ಹೊಟ್ಟೆ ಸಿಗ್ತಾ ಇದೆ ಆಲ್ರೆಡಿ 10:25 ನಾನು ವಾಚ್ ಸಿಗೋಣ ಗೈಸ್. ನೋಡಿ ಪಾಯಸ, ರೊಟ್ಟಿ, ಇದು ಪ್ರಸಾದ, ಇದಕ್ಕೆ ಸಾಗು, ಆಮೇಲೆ ಪನ್ನೀರ್ ಚೆನ್ನಾಗಿದೆ, ಪನ್ನೀರ್ ಕ್ರಿಸ್ಪಿ ಪನ್ನೀರ್, ಹಪ್ಪಳ, ವಡೆ, ಬಜ್ಜಿ. ನಾನು ಪಲ್ಯ ಹಾಕ್ಸ್ಕೊಂಡಿಲ್ಲ, ಚಪಾತಿ ತೋರಿಸ್ದೆ ಪುಟ್ಟು ಎಲ್ಲ ತಿಂತಾಯಿದ್ದಾರೆ. ನಾನು ಪಲ್ಯ ಹಾಕ್ಸ್ಕೊಂಡಿದ್ದೆ, ನಾನು ಪುಟ್ಟು ಹಾಕ್ಸ್ಕೊಂಡಿದ್ದಾನೆ. ಸೊ ಸದ್ಯಕ್ಕೆ ಇಷ್ಟು ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಐ ಆಮ್ ಸಾರಿ, ನಾನು ಊಟ ಮಾಡೋ ಬಿಸಿಲಿ ಮರ್ತೋದೆ ತೋರ್ಸೋಕ್ಕೆ. ದೋಸೆ ಇತ್ತು, ಶಾವಿಗೆ ಬಾತ್ ಇತ್ತು, ಆಮೇಲೆ ಏನೇನಿತ್ತು, ಅನ್ನ ಸಾಂಬಾರು, ಅನ್ನ ರಸಮ್, ಅನ್ನ ಸಾಂಬಾರು, ಅದೆಲ್ಲ ತೋರಿಸ್ದೆ. 3 ಐಟಮ್ ತೋರಿಸಿಲ್ಲ ಗೈಸ್ ಅಷ್ಟೇ. ನೋಡಿ ನಾನು ಕ್ಲಿಯರಾಗಿ ತಿಂದಿದ್ದೀನಿ. ರಜಿತಾ ತಿಂತಾ ಇದ್ದಾಳೆ, ನಮ್ಮ ಅಶ್ವಿಂದ ಬಾ, ನಮ್ಮ ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಅಶ್ವಿತಾ ಚೆನ್ನಾಗಿ ಬಾರಿಸು, ಚೆನ್ನಾಗಿ ಬಾರಿಸು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡು ಇದು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡು ಇದು. ಮಾಡಿದ್ರ ಊಟ ಆಯ್ತಮ್ಮ, ಊಟ ಚೆನ್ನಾಯ್ತಾ? ಚೆನ್ನಾಗಿತ್ತು. ಚೆನ್ನಾಯ್ತಾ? ಸರಿ, ಅವ್ರಿಗೆ ಹೇಳ್ಬೇಕಾ? ಏನು ತಿಂದ್ರಿ ಊಟ? ಎಷ್ಟು ದೋಸೆ, ಹಾಂ ಚಪಾತಿ, ರೈಸು, ಪನ್ನೀರು, ಪಾಯಸ, ಫುಲ್ ಮೀಲ್ಸು. ನಿಮ್ದು ಆಯ್ತಾ? ಹಾಂ ಚೆನ್ನಾಯ್ತಾ? ಅದೇ ಕೇಳ್ತಾವ್ರೆ ಎಷ್ಟಿದೆ ತೆಗಿಯೋದು ನಮ್ಮದು ಅಂತ. ಪ್ರಣಯ ರಾಗದಲ್ಲಿ ಹೃದಯ ವೀಣೆ ಮಿಡಿದೆ, ನನ್ನ ದೇಹದಲ್ಲಿ ಪ್ರಾಣವಾಗಿ ಅಲೆದೆ. ಏನು ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಏನೋ ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಜಗವ ಮರೆತೆ ನಿನ್ನ ಬೆರೆತೆ, ಹೊಸದೊಂದು ಲೋಕದ. ಪೂಜೆ ಮುಗೀತು ಗೈಸ್. ಮನೆಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ ಗೈಸ್. ನೋಡಿ ಟೈಮ್ ಈಗ ಬಂದು 11 ಗಂಟೆ. 6 ಹೇಳ್ತಾಳಂತೆ. 6 o'clock ನಾವು ಬಂದಿದ್ದೀವಿ ಇಲ್ಲಿಗೆ. ಪೂಜೆ ಸ್ಟಾರ್ಟ್ ಆಗಿದ್ದು 9 o'clock, ಮುಗ್ದಿದ್ದು 11 o'clock, 10 o'clock, ಮುಗ್ದಿದ್ದು 11 o'clock. ಮನೆಗೆ ಹೋಗೋದು 12 o'clock, ಮನೆಗೆ ಹೋಗೋದು 12 o'clock, ಮಲ್ಕೊಳೋದು 1 o'clock, ತಿರ್ಗಿ ಎದ್ದೋಳೋದು 6 o'clock. 6 o'clock ಅಲ್ಲ, 6 o'clockಗೆ ಪಾರ್ಲರ್ ಅವ್ರು ಬರ್ತಾರೆ. ಮತ್ತೆ ನಾವು 5:30 ರೆಡಿ ಆಗೋದು 6 o'clock, ಮತ್ತೆ ಇಲ್ಲಿಗೆ ವಾಪಸ್ ಬರೋದು 8 o'clock, ಮತ್ತೆ ಇಲ್ಲಿಂದ ಹೋಗೋದು 2 o'clock. ಆಯ್ತಲ್ಲ ವಿಷಿತ ಗೈಸ್. ಅದು ಮಳೆ ಚಳಿ ಹಂಗೆಲ್ಲ ಮಾಡ್ತಾರ ನನಗೆ ಗೊತ್ತಾಗಲ್ಲ. ಅಷ್ಟೇ
ಗಾಯ್ಸ್ ಇವಾಗ ಮುಗೀತು, ಹೋಮ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು. ನಾಳೆ ಮತ್ತೆ ಸಿಗ್ತೀವಿ. ಈ ವ್ಲಾಗ್ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಸ್ಯಾಟರ್ಡೇಸ್ ವ್ಲಾಗ್. ನಾಳೆ ಬರೋದು ಸಂಡೇಸ್ ವ್ಲಾಗ್. ಮೇನ್ ಲೊಕೇಶನ್ ಸಹ ನಾಳೆ. ಅದಾದಮೇಲೆ ಮತ್ತೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಈಗ ನಾನು ಹೇಳಿದ್ದೀನಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್, ಕೀಪ್ ಸಪೋರ್ಟಿಂಗ್ ಅಸ್. ಅಷ್ಟೇ. ಪಪ್ಪಂದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹನ್ಮೇಗೌಡ ಅಂತ ಹೆಸರು. ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ. ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ನ ಕೊಟ್ಟಿರ್ತೀವಿ ಗೈಸ್. ಅಷ್ಟೇ ಗೈಸ್. ಬಾಯ್ ಬಾಯ್. ಸಾಕು, ನೀನು ಜಾಸ್ತಿ ಕುಯ್ತಾ ಇದೆಯಾ. ಬಾಯ್. 2000 years later. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ವ್ಲಾಗ್. ಗುರುಪ್ರವೇಶಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ. ಸೊ ನಾವೆಲ್ಲ ರೆಡಿ ಆಗಬೇಕು, ಆಗ್ತಾಯಿದ್ದೀವಿ. ಶಶಿಮಮ್ಮಿ ರೆಡಿನಾ? ರೆಡಿ. ಓಕೆನಾ? ಓಕೆ. ನೈಸ್. ಚೆನ್ನಾಯ್ತು. ನಮ್ಮ ಪುಟ್ಟು ಹಾಯ್. ಗುಡ್ ಮಾರ್ನಿಂಗ್. ನಮ್ಮ ಅಕ್ಕ ಇನ್ನ ಇಲ್ಲೇ ಇದ್ದಾಳೆ, ರೆಡಿ ಆಗ್ತದೆ. ರೆಡಿನಾ? ಇನ್ನೂ ಇಲ್ಲ. ಹೇರ್ ಸ್ಟೈಲ್ ಮಾಡಿಸ್ಬೇಕು ಗೈಸ್. ಮೇಕಪ್ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಹೇರ್ ಸ್ಟೈಲ್ಗೆ ಒಂದು ನಾವು ಕರೆದಿದ್ದೀವಿ ಮಾಡ್ಕೊಡೋಕ್ಕೆ. ಸೊ ಇಷ್ಟು ರೆಡಿ ಆಗಿದ್ದೀವಿ ನೋಡಿ. ಎಲ್ಲ ತಿಕ್ಕಿದ್ದೀನಿ, ನಾನೇ ಕ್ಲೀನ್ ಮಾಡಿರೋದು. ಪುಟ್ಟು ಇವಾಗ ಎದ್ದಿದ್ದಾನೆ, ಬಾಯ್ಸ್ದು ನಡೆಯುತ್ತೆ. ಸೊ ಆ ರೂಮಲ್ಲಿ ಮೇಕಪ್ ಮಾಡಿಸ್ಕೊತಾ ಇದ್ದಾರೆ, ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದಾರೆ. ಅಲ್ಲಿ ಸೊ ಅದು ಮುಗಿಲಿ, ಮುಗಿದ್ಮೇಲೆ ನಾನು ಹೋಗ್ತೀನಿ ಅಷ್ಟೇ. ಹೇರ್ ಸ್ಟೈಲ್ ಮಾಡಿಸ್ಕೊಂಡು ವಿ ಆರ್ ಡನ್. ಟಿಫನ್ ತಿನ್ನಬೇಕು, ಟಿಫನ್ ತಿಂದ್ಬಿಟ್ಟು ಓಡ್ತೀವಿ ಅಷ್ಟೇ ಗಾಯ್ಸ್. ಆಮೇಲೆ ಅಲ್ಲೊಂದು ಗ್ರೂಪ್ ಲಿಸ್ಟಲ್ಲಿ ಏನೋ ಎಲ್ಲ ಅಂತ ತೋರಿಸ್ತೀನಿ. ಕೀಪ್ ವಾಚ್. ನಮ್ಮ ಮಮ್ಮಿ ರೆಡಿ ಆಗಿ ಬಂದಿದ್ದಾರೆ. ತೋರಿಸಿ ಹೇರ್ ಸ್ಟೈಲ್. ಬ್ಯಾಕ್, ಫ್ರಂಟ್. ಲಿಪ್ಸ್ಟಿಕ್ ಒಂದು ಹಾಕಿಲ್ಲ. ಅದಾದ್ಮೇಲೆ ರೆಡಿ. ನಮ್ಮ ಪುಟ್ಟು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಬೇಗ ಪುಟ್ಟು. ಬಾಯ್ಸ್ದೇನೆ ಗೈಸ್, ಒಂದು 5 ನಿಮಿಷ ಅಷ್ಟೇ. ಗೈಸ್ ನಾನು ರೆಡಿ ಆಗಿದ್ದೀನಿ ಇವಾಗ. ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ವಿಷನ್ ತೋರಿಸಿಲ್ಲ. ನಮ್ಮ ವಿಷನ್ನೇ ಫಸ್ಟ್ ರೆಡಿ ಆಗಿದ್ದು. ಚೆನ್ನಾಗಿ ಕಾಣಿಸ್ತಾ. ಎಸ್ ಗೈಸ್, ನಂದು ಲಾಸ್ಟ್ ರೆಡಿ ಆಯಿತು. ಸೊ ನೋಡಿ ನಾನು ಹಿಂಗಿದೆ ನನ್ನ ಔಟ್ಫಿಟ್. ರೆಡಿ ಟೈಮ್ ಆಯಿತು. ಬರಲ್ಲ ಅಂತ ಕೇಳಲ್ಲ ಅಂತ ಮಮ್ಮಿನ ಆಗಲೇ ತೋರಿಸ್ತೀನಿ. ಮಮ್ಮಿದಾಗಲೇ ಓವರಾಲ್ ಆಗಿರಲಿಲ್ಲ. ಡನ್. ಅದು ತೋರಿಸಮ್ಮ. ಅದು ನಾನೇ ಗೈಸ್, ಅದು ಮೇಕಪ್ ಮಾಡಿದ್ದು ನಾನೇ. ಬಟ್ಟೆ ಹಾಕೊಂಡಿದ್ದವಳೆ. ಹೇರ್ ಸ್ಟೈಲ್ ಒಂದು ಅಕ್ಕ ಮಾಡಿದ್ರು. ಸೊ ಇವಾಗ ಹೊರಟಿದ್ದೀವಿ, ಟೈಮ್ ಆಯಿತು. ಪಟ ಅಂತ ವಿಷು ರಶ್ ನೋಡಿ. ಇಲ್ಲೆಲ್ಲ ನಮ್ಮ ಅಕ್ಕನ ರೆಡಿಯಾಗಿದ್ದಾಳೆ, ಶಿವಣ್ಣಗಿದ್ದಾರೆ. ಇವಾಗ ಹೊರಡಬೇಕು ನಾವೆಲ್ಲ ಹೊರಟಿದ್ದೀವಿ ಈಗ. ಅದು ಹೇರ್ ಸ್ಟೈಲ್ ತೋರಿಸಿದ್ದೆ. ನಡಿ. ನೈಸ್. ಎಲ್ಲ ಹೊರಟಿದ್ದೀವಿ. ಗುಡ್ ಮಾರ್ನಿಂಗ್ ಸಾಹಿತಿ. ಟರ್ನ್ ಮಾಡು. ಓಕೆ ಹೋಲ್ಡ್ ಆನ್. ಅವ್ರ ಅಪ್ಪ ಅಮ್ಮ ಅಲ್ಲಿ ಫೋಟೋ ಎತ್ಕೊತಾ ಇದ್ದಾರೆ ಗೈಸ್. ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು. ಹಾಯ್ ಮಾಮು, ವೆಲ್ಕಮ್ ಬ್ಯಾಕ್. ಎಷ್ಟೊತ್ತಾಯ್ತು ಬಂದು? 2 ಅವರ್ ಆಯಿತು. ಅದಪ್ಪ ಜೊತೆ ಹಾಯ್ ಶಶಿ ಮಮ್ಮಿ. ಇಲ್ಲ ತೋರಿಸ್ತೀನಿ. ಗೈಸ್ ನಾವು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಅಕ್ಕಂದು ಸಿಂಗಲ್ ಫೋಟೋ ಶೂಟ್ ನಡೀತಾ ಇದೆ. ನಮ್ಮ ಫ್ಯಾಮಿಲಿಯವರೆಲ್ಲ ನೆಕ್ಸ್ಟ್ ಇಲ್ಲಿ ನಿಂತಿದ್ದಾರೆ ಅಷ್ಟೇ. ನಮ್ಮ ಬುಜ್ಜಿನ ಎಲ್ಲರಿಗೂ ನಮಗೆ ಕ್ಯಾಪ್ಚರ್ ಮಾಡೋದು. ಈ ಕಡೆ ಸ್ವಲ್ಪ ಬೆಳಕು ಬರ್ತಾ ಇದೆ. ಇದು ನೆನ್ನೆ ಚೆನ್ನಾಗಿರಲಿಲ್ಲ, ಇವತ್ತು ಡೆಕೋರೇಷನ್ ಮಾಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಫೋಟೋ ಇಡ್ಸ್ಕೊಳ್ಳೋಕ್ಕೆ ಅದೇ ಈಗ ಅಂತ ಅಷ್ಟೇ. ಪುಟ್ಟೂರು ಇವತ್ತು ತೋರಿಸಲಿಲ್ಲ. ಆಯ್ ಪುಟ್ಟು. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಅಕ್ಕ ತಂಗಿರಿ ಇಬ್ರು ಟ್ವಿನ್ನಿಂಗು ಸೇಮ್ ಅಲ್ಲ, ಪರ್ಫೆಕ್ಟ್ ಇದೆ. ಆಯ್ ಮಾಡ್ಬಿಡಿ ಬ್ಲಾಗಿಗೆ. ಗುಡ್ ಮಾರ್ನಿಂಗ್ ಉಷಕ್ಕ. ಸೇಮ್ ಅಕ್ಕ ತಂಗಿರು ಮ್ಯಾಚಿಂಗ್ ಮಾಡ್ಬಿಟ್ಟಿದ್ದೀರ. ಜೊತೆದು ಆಲ್ಮೋಸ್ಟ್ ಗ್ರೀನು ಕಲರ್. ಒಟ್ಟು ಎಲ್ಲಾರ್ದು ಗ್ರೀನೇ. ಶೂಟ್ ನಡೀತಾ ಇದೆ. ಚಿನ್ನ ಸ್ಮೈಲ್ ಗೋ. ನೋಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಷನ್ ಐಟಮ್ಸ್. ಶಶಿ ನೀನು ಔಟ್ಫಿಟ್ ತೋರಿಸ್ತಾನೆ. ನೀವೇ ಆರ್ಕಿಟೆಕ್ಟಾ? ನಿಮ್ಮದೇ ಪ್ಲ್ಯಾನಾ? ಚೆನ್ನಾಗಿ ಬಂದಿದೆ. ಆಗುತ್ತೆ. ಲೇಟ್ ಆಯಿತು. ಇಲ್ಲ ಬೇಗನೆ ಬಂದಿದೆಯಾ, ಪರವಾಗಿಲ್ಲ. ಆಯ್ತು. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ.
ಥ್ಯಾಂಕ್ ಯು. ಚರಿತಾ ಹಾಯ್. ಹಾಯ್ ಚರಿತಾ. ವಾಟರ್ ಮಿಲನ್ ಜ್ಯೂಸ್ ಇದೆ, ಅದು ಸೈಡ್ ಲಿಚ್ಚಿ ಮಿಲ್ಕ್ ಶೇಕ್ ಅದು, ಮತ್ತೆ ಅಲ್ಲಿ ಚೀಸ್ ಬಾಲ್ ಸೈಡ್ ನೋಡಿ. ಚಪ್ರ ಹಿಂಗೆ ಹಾಕಿದ್ದಾರೆ. ಬೆಳಗ್ಗೆ ವ್ಯೂ ತೋರಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಫುಲ್ ಹಿಂಗಿದೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಅರೇಂಜ್ಮೆಂಟ್. ಆ್ಯಂಡ್ ಇಲ್ಲಿ ಊಟಕ್ಕೆ ನಮ್ಮ ಮಕ್ಕಳೆಲ್ಲ ವೆಲ್ಕಮ್ ಡ್ರಿಂಕ್ಸು ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಚಪ್ರ ಚೆನ್ನಾಗಿದೆ. ಸೀರಿಯಸ್ ಬಿಲ್ಡಿಂಗ್ ನೋಡಿ, ಈ ಥರ ಕಾಣುತ್ತೆ ಔಟ್ಸೈಡ್ ವ್ಯೂ. ಎಲ್ಲರೂ ಬೇರೆ ಐಸ್ ಕ್ರೀಮ್ ತೆಗ್ದೇ ಇಲ್ಲ, ಹಾಗೆ ಸ್ಟಾರ್ಟರ್ ನಿಂತ್ಕೊಂಡಿದ್ದೀವಿ. ನಾವು ಐಸ್ ಕ್ರೀಮಿಗೆ ಏನು ಕೂತಿಲ್ಲ ಗೈಸ್, ಸುಮ್ಮನೆ ಜಾಗ ಇದೆ ಅಂತ ಕೂತಿದ್ದೀವಿ. ಬಟ್ ನಾನು ಐಸ್ ಕ್ರೀಮ್ ತಿಂತಿಲ್ಲ, ಇವರು ಬ್ರೌನಿ ತಿಂತಾರೆ. ಬನ್ನಿ ನಾನು ಬ್ರೌನಿ ತಿಂತೀನಿ. ಬ್ರೌನಿ ಇರುತ್ತೆ ನೋಡ್ಕೊಂಡೆ, ಬ್ರೌನಿ ಇಲ್ಲ. ಅಲ್ಲ ಜಸ್ಟ್ ಇಷ್ಟು ಮ್ಯಾಟ್ರ್ ಆಗುತ್ತೆ. ನಾನು ಬ್ರೌನಿ. ಸೊ ಅಲ್ಲಿ ಕೂತಿದ್ದೀವಿ. ಆರುಷ್ ಬರ್ಡೇ ಬಾಯ್ ಬಾರೋ ಇಲ್ಲಿ. ಒಂದು ಬರ್ಡೇ ಇವತ್ತು ಇವತ್ತೇನೆ ಆರುಷ್ದು. ಯಾ ಟಾಕ್ಸಿಕ್ ವಿಲೇಜ್ ಡೇ ಅನ್ಸಾಯ್ತು. ನಮ್ಮ ರುಕ್ಕು ಮಾಡಿದ್ದಾರೆ. ತೋರಿಸು ಯಾವತ್ತು? 8/26 ನಮ್ಮ ಬಾಸ್ನ ತೋರಿಸಿ. ಧೀರಾ 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 ಸುಲ್ತಾನ. ನೀವೇ ನಾವು ಕೇಳಿದಿರಾ, ಇವಾಗ ನೀವೇ ಹೇಳಿದ್ದು. ವೆರಿ ಗುಡ್, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಹರ್ಷಿತಾ, ಚರಿತಾ, ಪ್ರೇರಣಾ, ಮತ್ತೆ ವಿಶ್ರುತಾ. ವೆರಿ ಗುಡ್. ಕೇಳಿದಿರಾ ನೀವಾಗ ನೀವು ಕಾಂಪ್ಲಿಮೆಂಟ್ ಕೊಟ್ಟರೆ ಗರ್ಲ್ಸ್ ಇಷ್ಟ ಆಗುತ್ತೆ. ಕೆಮ್ಮು ಪಾಪ ನಿಂಗೆ. ಐಸ್ ಕ್ರೀಮ್ ಕಾಯ್ತಾ ಇದೀವಿ. ಕೋಲಾರ ಕಾಯ್ತಾ ಇದ್ದೀವಿ ಹುಡುಗರು. ಹ್ಯಾಪಿ ಬರ್ಡೇ ಆರುಷ್. ಗೈಸ್, ನಮ್ಮ ಮಮ್ಮಿ ಊರವರೆಲ್ಲ ಸಿಕ್ಕಿದ್ದಾರೆ, ಮಾತಾಡ್ತಾ ಇದ್ದಾರೆ. ಕಾರ್ತಿಕ್ ಬ್ರೋ ಇದ್ದಾರಲ್ಲ, ಅವರ ಅಮ್ಮ ಅವರು. ಆಯ್ ಆಂಟಿ ಆಯ್. ಹೌದಾ? ನಿಂತ್ಕೋ. ಹಾಯ್ ಹಾಯ್ ಪೂರ್ಣಿ ಅಕ್ಕ. ಹಲೋ, ಗುಡ್ ಮಾರ್ನಿಂಗ್. ಬರ್ತಾ ಇದ್ದಾರೆ ಅಕ್ಕ. ನಿಮ್ಮ ಮಗನ ಬರ್ಡೇ ಪಾರ್ಟಿಯಲ್ಲಿ ನೀವು ಹೌದಾ? ಓಕೆ ಓಕೆ ಆಯ್ತು. ಮನೆಯವರೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಪುಟ್ಟು ನಿಂದಾಯ್ತಮ್ಮ? ನಿಂಗೆ ಫೇವ್ರೇಟ್ ತಾನೆ ಪುಟ್ಟು ಕೋಲಾರ ಬೇರು? ತಿನ್ನಮ್ಮ, ತಿನ್ನಪ್ಪ, ನಾಚ್ಕೊಬೇಡ, ತಿನ್ನಮ್ಮ. ಊಟ ಆದ್ಮೇಲೆ ಗೈಸ್ ಇನ್ನೊಂದು, ಇವ್ರು ಯಾರಿಗೂ ಇನ್ನೂ ಊಟ ಆಗಿಲ್ಲ. ಟಿಫನ್ ಆಗಿದ ತಕ್ಷಣ ಐಸ್ ಕ್ರೀಮ್ ಊಟ ಆದ್ಮೇಲೆ ಮತ್ತೆ ತಿಂತಾರೆ. ಸೊ ನೋಡಿ, ಅವರೇ ಕರೆದ್ರು, ಬನ್ನಿ ಬನ್ನಿ, ಯಾರೆಲ್ಲ ಖಾಲಿ ಇದ್ದಾರೆ. ಪ್ಲಾಟಿನಮ್ ನೋಡಿ, ಇವರೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ನಾವೆಲ್ಲ ಇಲ್ಲೇ ಇದ್ದೀವಿ. ನಮ್ಮ ಅಣ್ಣವ್ರು ಇವಾಗ ಬಂದರು ನೋಡಿ. ನಮ್ಮ ಬಾವ, ನಮ್ಮ ಅತ್ತೆ, ನಮ್ಮ ಬಾವ ಬಂದರು. ಅವ್ರ ಮನೆಯವ್ರು ಬಂದರು ಅಂತ ಇದ್ಲು. ಅತ್ತೆ ಅಣ್ಣ ಎಲ್ಲ ಬಂದರು. ನಮ್ಮ ಮಮ್ಮಿಯವ್ರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೋಗಿ ಒಳಗಡೆ ಕರ್ಕೊಂಬೋಗಿ. ಸೊ ಗೈಸ್, ನಾವಿವಾಗ ಕಾರಲ್ಲಿ ನಮ್ಮ ಮಮ್ಮಿ ರೀಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಇಷ್ಟ ಅಂತ ಕಾರ್ ಓಡಿಸೋದು, ಆ ಥರ ಸ್ವಲ್ಪ ಶಾರ್ಟ್ಸ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ನೋಡಿ. ಸೊ ಅದಕ್ಕೆ ನಾವು ಇಷ್ಟು ಜನ, ನಮ್ಮ ಮಕ್ಕಳು ಎಲ್ಲ 3 ಜನ ಆ್ಯಂಡ್ ನಾನು ರೀಲ್ಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ರೀಲ್ಸ್ ಅಲ್ಲ, ಇದು ಆ ಥರ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ತೋರಿಸ್ತೀನಿ. ನೋಡಿ, ಅಲ್ಲಿ ಶಾರ್ಟ್ಸ್ ತೆಗೆದಿದ್ದಾರೆ. ನಾವು ನಮ್ಮ ಜಾಲಿ ರೆಡ್ಡಿ ಕೂತಿದ್ದೀವಿ. ಬಂದರು. ಶೂಟಿಂಗ್ ನಡೀತಾ ಇದೆ ಗೈಸ್, ಶೂಟಿಂಗ್. ಗೈಸ್, ವಿಡಿಯೋಗೋಸ್ಕರ ನಮ್ಮ ಸ್ಟ್ರಗಲ್ ನೋಡಿ. ಅಕ್ಕ ನೋಡ್ರಿ ಹೆಂಗ್ ನಡ್ಸ್ತಾರ ಕರ. ಬಾ
ಇದು ನಮ್ಮ ಮಮ್ಮಿ ಬೇಡ ಬೇಡಿಕೆ ಒತ್ತಾಯದ ಮೇಲೆ ಬ್ಲಾಗ್ ಮಾಡ್ತಾ ಇರೋದು ಗೈಸ್. ನಮ್ಮ ಮಮ್ಮಿಗೆ ನಾನು ಕಾರ್ ಓಡಿಸೋದು ಬ್ಲಾಗ್ ಎಲ್ಲ ಮಾಡ್ಬೇಕಂತ ವಿಡಿಯೋ ಮಾಡ್ಬೇಕಂತ ಇಷ್ಟ, ಸೊ ಮಾಡ್ತಾ ಇದ್ವಿ. ಸೊ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ ಆಗಿ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ನಮ್ಮ ಪುಟ್ಟು ಪುಟ್ಟು ಇಲ್ಲಿ ಹಾ ಪುಟ್ಟು ಹೋಗ್ತಾ ಇದ್ದೀವಿ ಗೈಸ್. ಮುಗೀತು ಶಾರ್ಟ್ಸ್ ಎಲ್ಲ ಮುಗೀತು. ಇನ್ನು ಏನಿದೆ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕೋದೊಂದೇ ಬಾಕಿ. ಹಾಕಿದ್ರೆ ಹೋಗಿ ನೋಡಿ, ಹಾಕಿಲ್ಲ ಅಂದ್ರೆ ಹಾಕ್ತೀನಿ ನೋಡಿ. ನಮ್ಮ ಅಜ್ಜಿ ಬೆಳಿಗ್ಗೆ ರೆಡಿ ಆಗಿದ್ದಾರೆ. ಯಾರು ರೆಡಿ ಮಾಡಿದ್ರು? ಸೀರೆ ನೀವು ಮೀನು ಕಳಿಸ್ಕೊಳಕ್ಕೆ ಈ ಕಡೆ ಕಿಡ್ನಾಪ್ ಮಾಡಿದ್ರೆ ಮೂಯ್ ಕವರ್ ಎಲ್ಲ ಸಿಗುತ್ತೆ ಅಂತ ಇವಾಗ ಕಿಡ್ನಾಪ್ ಮಾಡೋದಾ ನಾಳೆ ಮಾಡೋದಾ? ಮಾಡಿರಿ, ನಾಳೆ ಮಾಡಿರಿ. ಕೊಟ್ಬಿಟ್ಟಿರ್ತೀರಾ ಬ್ಯಾಗ್? ಊಟ ಮಾಡೋದಾ? ಇಲ್ಲ ಸುಮ್ಮನೆ ಮಾತಾಡೋದು ಶಾರ್ಟ್ಸ್